ಆಸ್ಟ್ರೇಲಿಯಾದಲ್ಲಿರುವ ಕನ್ನಡ ಸಂಘಟನೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಕನ್ನಡ ಚಿತ್ರಗಳು ಮತ್ತು ಕನ್ನಡ ಕಲಾವಿದರನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮತ್ತು ಕನ್ನಡ ಚಿತ್ರಗಳನ್ನು ಸಾಗರದಾಚೆ ಪರಿಚಯಿಸುವ ಉದ್ದೇಶದಿಂದ ಆಸ್ಟ್ರೇಲಿಯಾ ಸ್ಯಾಂಡಲ್ವುಡ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ನೀಡಲು ಮುಂದಾಗಿದೆ. 30/3/2013 ಮೆಲ್ಬೋರ್ನ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. 16 ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ವಿತರಿಸಲಾಗುತ್ತೆ. ಕನ್ನಡದ ಪ್ರಮುಖ ಸಿನಿಮಾ ವಿಮರ್ಶಕರು, ಹಿರಿಯ ಪತ್ರಕರ್ತರು ಮತ್ತು ಆಯೋಜನಾ ಸಂಸ್ಥೆಯ ಸದಸ್ಯರು ಪ್ರಶಸ್ತಿಗಳನ್ನು ಆಯ್ಕೆ ಮಾಡ್ತಾರೆ. ವರ್ಷದ ಶ್ರೇಷ್ಠ ನಟ, ನಟಿ ಸೇರಿದಂತೆ 16 ವಿಭಾಗಗಳಲ್ಲಿ ಪ್ರಶಸ್ತಿ ನೀಡಲು ಉದ್ದೇಶವನ್ನ ಮಾಡಲಾಗಿದೆ. ಮೆಲ್ಬೋರ್ನ್ನ ಆರ್ಟ್ ಸೆಂಟರ್ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಚಿತ್ರರಂಗದ ಹಿರಿಯ ಗಣ್ಯರು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾವು ಅಸೀಮಾ ಅಂತ ಆಸ್ಟ್ರೇಲಿಯಾ ಸ್ಯಾಂಡಲ್ವುಡ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ಹೆಸರು ಕೊಟ್ಟಿದ್ದೀವಿ. ಅಸೀಮಾ ಅಂದರೆ ಸೀಮಾ ಅಂದರೆ ಸೀಮೆ ಇಟ್ಟಿದ್ರು, ಅಸೀಮಾ ಅಂದರೆ ಸೀಮೆ ಅಂತ ಆಚೆ ಅಂತ ಪರದೇಶ, ಅದು ಆಸ್ಟ್ರೇಲಿಯಾ. ಈ ಅವಾರ್ಡ್ ಉದ್ದೇಶ ಏನು ಅಂದರೆ, ಈ ಅವಾರ್ಡ್ ನಾವು ನೋಡಿ ಸ್ಯಾಂಡಲ್ವುಡ್ನ ಕೆಳಗಡೆ ಇಟ್ಟಿದ್ದೀವಿ. ಅಂದರೆ ನಮ್ಮ ಕರ್ನಾಟಕ ಕೆಳಗಡೆ ಇದೆ. ಅಂದರೆ ಅದು ಅಶೋಕ ಸ್ತಂಭ ಆದಮೇಲೆ ಕ್ಯಾಂಗ್ರೂ ಇದೆ. ಇದೊಂದು ಅವಾರ್ಡ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ, ಕರ್ನಾಟಕ, ಇಂಡಿಯಾ ಪ್ಲಸ್ ಕ್ಯಾಂಗ್ರೂ ಇದೊಂದು ಮೂವಿ ಅವಾರ್ಡ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ಕೊಂಡಿದ್ದೀವಿ. ಇದೇ ಫಸ್ಟ್ ಟೈಮ್ ಈ ಮೂವಿ ಅವಾರ್ಡ್ ಇಂಟರ್ನ್ಯಾಷನಲ್ನಲ್ಲಿ ಕನ್ನಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನಾನು 20 ವರ್ಷದಿಂದ ಕನ್ನಡ ಸಂಘದಲ್ಲಿದ್ದೀನಿ. ಅವರು 15 ವರ್ಷದಿಂದ ಕನ್ನಡ ಸಂಘದಲ್ಲಿದ್ದಾರೆ. ನಾವು ಕನ್ನಡ ಪ್ರಚಾರ ಮಾಡೋದಕ್ಕಿಂತ ಜೋರಾಗಿ ಮಾಡಬೇಕು ಅಂತ ಒಂದು ಆಸೆ ಬಂತು. ನವಂಬರಲ್ಲಿ ಐಡಿಯಾ ಬಂತು, ಕನ್ನಡ ಕಲಾವಿದನ್ನ ಯಾಕೆ ಕರೆಸ್ಬಾರ್ದು ನಮ್ಮ ಇದಕ್ಕೆ, ಆ್ಯಂಡ್ ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬಾರ್ದು. ಆ ಬಾಲಿವುಡ್ ಫಿಲಮ್ ಫೇರ್ ಮಾಡ್ತಾರೆ ನೋಡಿ, ಅದೇ ರೀತಿ ನಾವು ಕನ್ನಡದವ್ರು ಮಾಡಬೇಕು ಅಂತ ಭಾಳ ಆಸೆ ಬಂತು. ನಾನು ಅವರು ಮಾತಾಡ್ಕೊಂಡ್ವಿ, ಇನ್ನೊಬ್ಬರು ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ವಿ. ಒಳ್ಳೆಯ ಆಲೋಚನೆ ಅಂತ ಬಂತು.